ನಮಸ್ಕಾರ ಆತ್ಮೀಯರೇ, ಈ ಸಲ ರಾಯರ ಆರಾಧನೆ ಶುರುವಾಗಲಿದೆ. ಈ ಪ್ರಯುಕ್ತವಾಗಿ ಮಠದಲ್ಲಿ ವಿಶೇಷವಾದ ಹೋಮಗಳೆಲ್ಲ ಆಗಿತ್ತು. ಅದೇನೆಂದರೆ ಪವಮಾನ ಹೋಮ, ಧನ್ವಂತರಿ ಹೋಮ, ನರಸಿಂಹಸ್ವಾಮಿ ಹೋಮ, ಹಾಗೆ ದುರ್ಗಾದೇವಿ ಪೂಜೆ ಕೂಡ ತುಂಬ ಚೆನ್ನಾಗಿ ನಡೆಯಿತು. ಇದೇ ತಿಂಗಳು 29, 30, 31 ಆರಾಧನೆ ವಿಜೃಂಭಣೆಯಿಂದ ಪೂರ್ವ ತಯಾರಿ ನಡೆಯಲಿದ್ದು, ವಿಜೃಂಭಣೆಯಿಂದ ಈ ವಿಶೇಷವಾದ ರಾಯರ ಆರಾಧನೆಯನ್ನು ನಾವು ಸಂಭ್ರಮಿಸೋಣ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಎಲ್ಲ ಕಷ್ಟಗಳನ್ನು ಕೂಡ ನೀವು ಇಲ್ಲಿ ಬಗೆಹರಿಸ್ಕೋಬೋದು. ನೀವು ತುಪ್ಪದ ಆರತಿ ಮಾಡ್ಬೋದು, ಅನ್ನದಾನ ಸೇವೆ ಮಾಡ್ಬೋದು. ಹಾಗೆ ಇಲ್ಲಿ ವಿಶೇಷವಾಗಿ ಎಲ್ಲ ಥರದ ರಾಯರ ಸೇವೆಗಳು ನಿಮಗೆ ಸುಲಭವಾಗಿ ಅನುಕೂಲವಾಗುವಂತೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ದಿನಪೂರ್ತಿ ನಡೆಯುವಂಥ ದಾಸೋಹ ಕೂಡ ಈಗ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದಾಸೋಹ ಭವನವಾಗಿ ಹೊಸದಾಗಿ ನಿರ್ಮಾಣ ಆಗಿದೆ. ಈ ಲಕ್ಷಾಂತರ ಜನ ಬಂದು ಈ ದಾಸೋಹದಲ್ಲಿ ಅನ್ನ ಸಂತರ್ಪಣೆ ಸ್ವೀಕರಿಸಬೇಕು ಅನ್ನೋದೇ ರಾಯರ ಇಚ್ಛೆಯಾಗಿದೆ. ಹಾಗಾಗಿ ಎಲ್ಲರೂ ರಾಯರ ಆರಾಧನೆಗೆ ಪಾಲ್ಗೊಳ್ಳೋಣ. ಬನ್ನಿ. ನಮಸ್ಕಾರ.